ವರ್ಷವೇ ಕಳೆದರೂ ಭದ್ರಾ ಮೇಲ್ದಂಡೆ ಯೋಜನೆಗಿಲ್ಲ ಕೇಂದ್ರದ ಹಣ. ರಾಷ್ಟ್ರೀಯ ಯೋಜನೆಯಾಗಿ ಘೋಷಿಸಿದರೂ ಕೂಡ ಅನುದಾನವೇ ಬರಲಿಲ್ಲ. ನೋಡಿ, ಬಹಳ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು. ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದರು. ಇದೇ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. 5,300 ಕೋಟಿ ಅನುದಾನ ಘೋಷಣೆ ಆಯಿತು. ನಯಾ ಪೈಸೆ ಬಂದಿಲ್ಲ. ಕೇವಲ ಚುನಾವಣೆಗಾಗಿ ಮಾತ್ರ ಅನುದಾನವನ್ನು ಘೋಷಣೆ ಮಾಡುತ್ತಾ ಕೇಂದ್ರ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಟ್ ಜನ ಅರ್ಥ ಮಾಡ್ಕೊಳ್ಬೇಕು, ಚುನಾವಣೆಗೋಸ್ಕರನೇ ಬಜೆಟ್ ಮಂಡನೆ ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಭದ್ರಾ ಮೇಲ್ದಂಡೆ ಯೋಜನೆ ನೋಡಿ, ಈಗ ಅದಕ್ಕಿಂತ ವಾಜಪೇಯಿ ಸರ್ಕಾರದಲ್ಲಿ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಡಲಾಗಿತ್ತು. ಅದಾದ ಮೇಲೆ ಎಲ್ಲ ಸರ್ಕಾರಗಳು ಕೂಡ ನಿರ್ಲಕ್ಷ್ಯ ಮಾಡ್ತಾ ಬಂದವು. ಕೇಂದ್ರದ ಮೋದಿ ಸರ್ಕಾರದ ಮೇಲೆ ಜನರು ನಿರೀಕ್ಷೆ ಇಟ್ಕೊಂಡಿದ್ರು. ನ್ಯಾಯಮಂಡಳಿ ತೀರ್ಪು ಬಂದು 10 ವರ್ಷಗಳಾದರೂ ಕೂಡ ಗೆಜೆಟ್ ಹೊರಡಿಸಿಲ್ಲ. ವರ್ಷ ಕಳೆದರೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆಗೆ ನಯಾ ಪೈಸೆ ಕೂಡ ಬಿಡುಗಡೆಯಾಗಿಲ್ಲ. ರಾಷ್ಟ್ರೀಯ ಯೋಜನೆ ಆಗಬೇಕು, ಘೋಷಣೆ ಆಗಬೇಕು ಅನ್ನುವಂಥದ್ದು ರೈತರ ಕನಸಾಗಿತ್ತು. ಆ ಭಾಗದ ಜನರ ನಿರೀಕ್ಷೆ ಆಗಿತ್ತು. ಅದು ಕೂಡ ಘೋಷಣೆ ಆಯಿತು. ಆದರೆ ಹಣ ಇಲ್ವಲ್ಲ, ಹಣ ಬಿಡುಗಡೆ ಆಗೇ ಇಲ್ಲ. 5,300 ಕೋಟಿ ಘೋಷಣೆ ಮಾಡಿದ್ದು ಇವರು ಭದ್ರಾ ಮೇಲ್ದಂಡೆ ಯೋಜನೆಗೆ. ಭದ್ರಾ ಮೇಲ್ದಂಡೆ ಯೋಜನೆ ಏನಾದರೂ ಜಾರಿ ಆಯಿತು ಅಂತ ಹೇಳಿದ್ರೆ ಸಾಕಷ್ಟು ರೀತಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಈ ಭೂಪ್ರದೇಶಗಳಿಗೆ ನೀರಾವರಿ ಕಲ್ಪಿಸುವಂತಹ ಒಂದು ಯೋಜನೆ ಆಗಿದೆ ಇದು. ಆದರೆ ಭದ್ರಾ ಮೇಲ್ದಂಡೆ ಯೋಜನೆ ಅದು ಕನಸಾಗೇ ಉಳಿತಾ ಇದೆ. ಕರ್ನಾಟಕದ ಸುಮಾರು 5ರಿಂದ 8 ಜಿಲ್ಲೆಗಳಿಗೆ ಇದರ ಅನುಕೂಲ ಆಗುತ್ತೆ. 5,300 ಕೋಟಿ ಅನುದಾನವನ್ನು ಇವರು ಘೋಷಣೆ ಮಾಡಿದ್ದು. ಇದೇ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಇದು ಲಾಭ ಆಗುತ್ತೆ. ಬಟ್ ಇವತ್ತಿನ ಬಜೆಟ್ನಲ್ಲಿ ಇದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಆಗುತ್ತಾ ಇಲ್ವಾ? ಘೋಷಣೆ ಆಯ್ತಾ, ಅದು ಮುಗೀತು. ಅಂದರೆ ಘೋಷಣೆ ಅಂತಂದ್ರೆ ಹೆಂಗಂದ್ರೆ ಇವ್ರ ಪ್ರಕಾರ ನಾವು ಕೆಲಸ ಮಾಡಿಸಿದ್ದೀವಿ, ಘೋಷಣೆ ಮಾಡಿದ್ದೀವಿ ಅಂದರೆ ದುಡ್ಡು ಕೊಟ್ಟಿದ್ದೀವಿ ಅಂತ ಅರ್ಥ. ಹಾಗಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಆ ಕನಸಾಗಿ ಉಳಿಯುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕರ್ನಾಟಕ ರಾಜ್ಯದ ಅತ್ಯಂತ ಮಹತ್ವದ ಯೋಜನೆಗಳಲ್ಲಿ ಈ ಭದ್ರಾ ಮೇಲ್ದಂಡೆ ಯೋಜನೆ ಒಂದಾಗಿದೆ. 367 ಕೆರೆಗಳಿಗೆ ನೀರು ತುಂಬಿಸುವಂತಹ ಒಂದು ಯೋಜನೆ ಅದು. 787 ಗ್ರಾಮಗಳಿಗೆ ಪ್ರಯೋಜನ ಆಗುತ್ತೆ. ಈ ಯೋಜನೆ ಜಾರಿ ಆಯಿತು ಅಂತ ಹೇಳಿದ್ರೆ 75 ಲಕ್ಷ ಜನರಿಗೆ ಈ ಯೋಜನೆಯಿಂದ ನೇರವಾಗಿ ಅನುಕೂಲ ಆಗುತ್ತೆ. ರೈತರ ಬೆಳೆಗಳಿಗೆ ನೀರಾಗಿರ್ಬೋದು, ಕುಡಿಯೋ ನೀರಾಗಿರಬಹುದು. ನೋಡಿ, 30 TMC ನೀರು ಬಳಕೆ ಮಾಡಿಕೊಳ್ಳುವಂಥ ಒಂದು ಯೋಜನೆ ಇದು. 2 ಹಂತಗಳಲ್ಲಿ ಜಾರಿ ಮಾಡಬೇಕಾಗತ್ತೆ. ಆದರೆ ಇನ್ನೂ ಕೂಡ ನಯಾ ಪೈಸೆ ಬಿಡುಗಡೆ ಆಗಿಲ್ಲ. ಕೇವಲ ಕಾಗದಕ್ಕಷ್ಟೇ ಇದು ಸೀಮಿತ ಆಯಿತು. ಪುಸ್ತಕದ ಬದನೆಕಾಯಿ ಇದು 5,300 ಕೋಟಿ.